ರೇಣುಕಾಸ್ವಾಮಿ ಬರ್ಬರ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಬಿಗ್ ಸ್ಟೋರಿ ಇದು. ಕಂಬಿ ಹಿಂದಿರೋ ದರ್ಶನ್ಗೆ ಕಂಟಕವಾಗಬಲ್ಲ ಸುದ್ದಿ. ಖಾಕಿ ಪಡೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಮಧ್ಯಾಹ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ದರ್ಶನ್ ಭವಿಷ್ಯವನ್ನ ನಿರ್ಧರಿಸಲಿದೆ ಚಾರ್ಜ್ ಶೀಟ್. ಎಲ್ಲ ಆರೋಪಿಗಳ ಎದೆಯಲ್ಲೂ ಕೂಡ ಢವಢವ ಹೆಚ್ಚಾಗಿದೆ. ಯಾರ್ಯಾರ ಪಾತ್ರ ಏನೇನು ಅನ್ನೋದ್ರ ಬಗ್ಗೆ ಉಲ್ಲೇಖ ಆಗಿದೆ ಅನ್ನೋದ್ರ ಆತಂಕ ಇದೀಗ ಆರೋಪಿಗಳಿಗೆ ಪ್ರಾರಂಭ ಆಗಿದೆ. ದಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಇದೀಗ ಎಲ್ಲರ ಕಣ್ಣು. ಚಾರ್ಜ್ ಶೀಟ್ನ ಆಧಾರದ ಮೇಲೆ ಬೇಲ್ ಪಡೆಯುವ ಪ್ರಕ್ರಿಯೆ ಸುಲಭ ಆಗತ್ತಾ, ಕಷ್ಟ ಆಗತ್ತಾ, ಕೆಲವೇ ದಿನಗಳಲ್ಲಿ ಅದು ನಿರ್ಧಾರ ಆಗುತ್ತೆ. ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಎಲ್ಲ ಆರೋಪಿಗಳ ಪರ, ಇನ್ಫ್ಯಾಕ್ಟ್ ಎಲ್ಲರ ಪರವಾಗಿಯೂ ವಕೀಲರು ಬಂದು ಜಾಮೀನಿಗೆ ಅರ್ಜಿ ಹಾಕ್ತಾರಾ ಗೊತ್ತಿಲ್ಲ. ಅಲ್ಲಿರೋ ಬಡ ಮನೆಯ ಮಕ್ಕಳು, ತಂದೆ ತಾಯಿ ಕೂಡ ಕಣ್ಣೀರು ಹಾಕ್ತಾ ಇದ್ರು. ಬೇಲ್ ಹೋಗ್ಲಿ, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ಲಿಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ. ಅಂಥವ್ರಿಗೆಲ್ಲ ಏನು ಕತೆ? ಚಾರ್ಜ್ ಶೀಟ್ನಲ್ಲಿ ಅವ್ರ ಮೇಲೆ ಏನಾದರೂ ಗುರುತರವಾದ ಆರೋಪಗಳು ಬಂದುಬಿಟ್ರೆ ಅವ್ರ ಗತಿ ಏನು? ಪ್ರಶ್ನೆಗಳಿದೆ. ಮತ್ತೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿ ಡೆವಲ್ ಮೇಲೆ ಕಾರಾಗೃಹ ಇಲಾಖೆ ಹದ್ದಿನ ಕಣ್ಣನ್ನ ಇಟ್ಟಿದೆ. ದರ್ಶನ್ ಅವರ ಚಲನ ವಲನ ಎಲ್ಲವನ್ನ ಕೂಡ CCTVಯಲ್ಲಿ ಮಾನಿಟರ್ ಮಾಡಲಾಗ್ತಾ ಇದೆ. ಅದರಲ್ಲೂ ಪತ್ನಿ ಭೇಟಿ ಮಾಡಿದ ನಂತರದಲ್ಲಿ ದರ್ಶನ್ ಕೊಂಚ ನಿರಾಳವಾಗಿದ್ದಾರೆ. ಕಾರಿಡಾರ್ನಲ್ಲೇ ವಾಕ್ ಕೂಡ ಶುರು ಮಾಡಿದ್ದಾರಂತೆ. ಇದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಬಾಸ್ ವನವಾಸ. ಕಾಟೇರನ ಮೇಲೆ CCTV ಕ್ಯಾಮೆರಾಗಳ ಕಣ್ಣು. ದಾಸನ ಭೇಟಿಗೂ ಗೃಹ ಇಲಾಖೆ ಟಫ್ ರೂಲ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಹೀರುತ್ತಾ ಪೋಸ್ ಕೊಟ್ಟು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿರುವ ಪೊರ್ಕಿ ವನವಾಸ ಅನುಭವಿಸುತ್ತಿದ್ದಾನೆ. ದಾಸನಿಗಾಗಿಯೇ ಕಾರಾಗೃಹ ಇಲಾಖೆ ವಿಶೇಷ ರೂಲ್ಸ್ ಜಾರಿ ಮಾಡಿದೆ. ಕಾಟೇರನ ಚಲನವಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಬಳ್ಳಾರಿ ಜೈಲಿನ ಸುತ್ತ 3 CCTV ಕ್ಯಾಮೆರಾ, 3 ಬಾಡಿ ವಾರ್ನ್ ಕ್ಯಾಮೆರಾ ಮೂಲಕ ನಿಗಾ ಇಡಲಾಗಿದೆ. ದರ್ಶನ್ ಓಡಾಡಿದ, ಭೇಟಿ ಮಾಡಿದ ಸಂಬಂಧಿಕರ ದೃಶ್ಯಗಳನ್ನು ಸಂಗ್ರಹಿಸಲಾಗುತ್ತಿದೆ. ಡೆವಿಲ್ ಕುರಿತ ಸಂಪೂರ್ಣ CCTV ದೃಶ್ಯಾವಳಿ ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡುವಂತೆ ಸಿಬ್ಬಂದಿಗೆ ಕಾರಾಗೃಹ ಇಲಾಖೆ ಖಡಕ್ ಸೂಚನೆ ನೀಡಿದೆ. CCTV ಮಾನಿಟರಿಂಗ್ಗೆ ವಿಶೇಷ ಸಿಬ್ಬಂದಿ ನೇಮಿಸಲಾಗಿದೆ. ಕಿರಿಕ್ ಕೈದಿಗಳಿಗೆ ಕೊಲೆ ದಾಸ ಸಂದೇಶ. ಬಳ್ಳಾರಿ ಜೈಲ್ ಕೈದಿಗಳಿಗೆ ಆರೋಪಿ ದರ್ಶನ್ ಸಂದೇಶ ನೀಡಿದ್ದಾನೆ. ನಾನು ಜೈಲಿನಿಂದ ವಾಪಸ್ ಹೋಗುವಾಗ ಕೈದಿಗಳನ್ನ ನೋಡ್ತೇನೆ, ರಿಲೀಸ್ ಬಳಿಕ ಕೈದಿಗಳನ್ನ ಮಾತಾಡಿಸ್ತೇನೆ ಅಂತ ಕೈದಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದಾನೆ. ಕಿರಿಕ್ ಮಾಡ್ತಿದ್ದ ಕಾರಾಗೃಹ ವಾಸಿಗಳಿಗೆ ತನ್ನ ಸಂದೇಶದ ಮೂಲಕ ಮೆಸೇಜ್ ಪಾಸ್ ಮಾಡಿದ್ದಾನೆ. ಪತ್ನಿ ಭೇಟಿ ಬೆನ್ನಲ್ಲೇ ಕಾಟೇರ ಕೂಲ್ ಆಗಿದ್ದಾನೆ. ಜೈಲು ಕಾರಿಡಾರ್ನಲ್ಲೇ ದಚ್ಚು ವಾಕಿಂಗ್ ಮಾಡಿದ್ದಾನೆ. ಕಾರಾಗೃಹದಲ್ಲಿ ಸಿಬ್ಬಂದಿ ನೀಡಿದ ಟೊಮೆಟೊ ಬಾತ್ ಸೇವಿಸಿದ್ದಾನೆ. ಡೆವಿಲ್ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದು ಚಲನವಲನಗಳನ್ನು ವೀಕ್ಷಿಸುತ್ತಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜಕೀಯ ಚಟುವಟಿಕೆಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕಾಂಗ್ರೆಸ್ ಕೇಸ್ ಇನ್ ಕೇಸ್ ಏನಾದರೂ ಬಂದರೆ ರಾಜ್ಯಪಾಲರು ಅದನ್ನ ಅತಿ ವೇಗದಲ್ಲಿ ಮಾನಿಟರ್ ಮಾಡ್ತಾರೆ. ನಮ್ಮ ಕೇಸ್ ಆದರೆ ಬೆಳಕಿನ ಸ್ಪೀಡ್ನಲ್ಲಿ ಕೆಲಸ ಮಾಡ್ತಾರೆ. ಅದೇ BJP JDS ಕೇಸ್ಗಳಾದರೆ ಇದ್ದಕ್ಕಿದ್ದ ಹಾಗೆ ಗತಿ ಟರ್ನ್ ಆನ್ ಆಗಿಬಿಡುತ್ತೆ. ರಾಜ್ಯಪಾಲರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕಿಡಿ ನುಡಿ ಇದು. ರಾಜ್ಯಪಾಲರು ಈಗಲೂ ಕೂಡ ವಿವರಣೆಯನ್ನ ಕೇಳಿದ್ದಾರೆ. ಈ KIADB ಭೂಮಿಯ ಹಂಚಿಕೆ ಏನಾಯಿತು, ಪ್ರಿಯಾಂಕ್ ಖರ್ಗೆ ಅವರ ಸಹೋದರ ರಾಹುಲ್ ಖರ್ಗೆ ಅವರ ಹೆಸರಿಗೆ ಇನ್ಫ್ಯಾಕ್ಟ್ ಟ್ರಸ್ಟ್ಗೆ ವರ್ಗಾವಣೆ, ಇದರ ಬಗ್ಗೆ ರಾಜ್ಯಪಾಲರು ವಿವರಣೆಯನ್ನ ಕೇಳಿದ್ದಾರೆ. ನಮ್ಮ ಪ್ರಕರಣದಲ್ಲೂ ಕೂಡ ವಿವರಣೆಯನ್ನ ಕೇಳಿದ್ದಾರೆ. ಆದರೆ BJP JDS ಕೇಸ್ ಕೊಳತು ಹೋಗ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕೊಟ್ಟಿರೋದು ಮತ್ತು ಇವರು ವಾಪಸ್ ಬರ್ದಿರೋದು, ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಲೈಟ್ನಿಂಗ್ ಸ್ಪೀಡ್, ಮಿಕ್ಕಿದಕ್ಕೆಲ್ಲ ಇಲ್ಲ. ಅದು BJP JDS ನಾಯಕರದ್ದು ಇದು ಇದ್ದರೆ ಗತಿ ಇರ್ತದೆ. ಕಾಂಗ್ರೆಸ್ ಅಂದ ತಕ್ಷಣ
ಲೈಟ್ನಿಂಗ್ ಸ್ಪೀಡಲ್ಲಿ ಬಂದುಬಿಡ್ತದೆ. ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗೋದು ಯಾವಾಗ ಬಿ ಜೆ ಪಿ ಪಕ್ಷವನ್ನು ಕಟ್ಟಬೇಕಾಗಿದೆ, ಯಾವಾಗ ಬಿ ಜೆ ಪಿ ನಾಯಕರನ್ನು ಲೀಡರ್ಗಳು ಮಾಡಬೇಕಂತಾರೆ, ಆವಾಗ ಬಿ ಜೆ ಪಿ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗಿದೆ. ಕೇಳಿದ್ದಾರೆ CSಗೆ ಬರೆದಿದ್ದಾರೆ ವಿವರಣೆ ಕೊಡಿ ಅಂತ. ಆದರೆ ಬಿ ಜೆ ಪಿ JDS ಅವರ ದಾಖಲೆಗಳು ಅವರು ಟೇಬಲ್ ಮೇಲೆ ಕುಳಿತಾ ಇದ್ರೂ ಕೂಡ ಅದ್ರ ಬಗ್ಗೆ ವಿವರಣೆನೂ ಕೇಳಿಲ್ಲ. ಮತ್ತು ಯಾವುದು ಹೆಂಗೆ ಸುಮ್ಮನೆ ಬೇಕಂತ ಕೆಲವು ಕ್ವೇರಿ ಹಾಕ್ಬಿಟ್ಟು ಕೆಲವು ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ. ಆಮೇಲೆ ನನ್ನ ಹತ್ರ ಇಲ್ಲ ಅಂತ ತಪ್ಪು ಮಾಹಿತಿ ಕೊಡಿಸಿ. ವೆನ್ ಇಟ್ ಗೋಸ್ ಟು ಗವರ್ನರ್ಸ್ ಆಫೀಸ್ ಇಟ್ ಡಸ್ ನಾಟ್ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಗವರ್ನರ್ ಡಿಸ್ಪೋಸಸ್ ಇಟ್. ನೀವು ಕ್ವೇರಿ ಕೇಳಿದ ತಕ್ಷಣ ನಿಮ್ಮ ಕಚೇರಿಯಿಂದ ಫೈಲ್ ಮೂವ್ ಆಗಿದೆ ಅಂತನಾ? ಇಲ್ಲ. ಯು ಆಸ್ಟ್ ಫಾರ್ ಕ್ಲಾರಿಫಿಕೇಷನ್, ದ ಫೈಲ್ ಇಸ್ ಸ್ಟಿಲ್ ಪೆಂಡಿಂಗ್ ದೇರ್ ಅಲ್ವಾ? ಕ್ಲಾರಿಫಿಕೇಷನ್ ಕೊಟ್ಟಾದ್ಮೇಲೆ ನೀವು ಡಿಸಿಷನ್ ತಗೋಬೇಕು. ಕೊಟ್ಟಿರೋದು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜಕೀಯ ಆರೋಪ ಒಂದು ಕಡೆ, ಮೊನ್ನೆಯಷ್ಟೇ ನಾವು ದಾಖಲೆ ಸಮೇತ RTIನ ದಾಖಲೆ ಸಮೇತ ರಾಜ್ಯಪಾಲರ ಉತ್ತರವನ್ನ ಗಮನಿಸಿದ್ವಿ. ಯಾವುದೇ ಕೇಸ್ಗಳು ಕೂಡ ಪೆಂಡಿಂಗ್ ಇಲ್ಲ ರಾಜ್ಯಪಾಲರ ಟೇಬಲ್ ಮೇಲೆ ಅಂತ ಹೇಳಿ. ಇಷ್ಟಾದ ಮೇಲೂ ಪ್ರಿಯಾಂಕ್ ಖರ್ಗೆ ಅವರ ಈ ಆರೋಪ. ಒಂದು ಕಡೆ ರಾಜಕೀಯ ಉದ್ದೇಶ ಅಂತೂ ಇದ್ದೇ ಇರುತ್ತೆ ಸ್ಮಿತಾ ಇಲ್ಲಿ. ಆದರೆ ಒಂದು ಪ್ರಶ್ನೆಯನ್ನು ಎತ್ತಾ ಇರ್ತಕ್ಕಂಥದ್ದು, ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಇದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು, ರಾಹುಲ್ ಖರ್ಗೆ ಅವರ ಪ್ರಕರಣ. ಆದರೆ ಇಷ್ಟು ಬೇಗ ಅದನ್ನು ವಿವರಣೆ ಕೇಳಿ ರಾಜ್ಯಪಾಲರು ಪತ್ರ ಬರೀತಾರೆ. ಆದರೆ 1 ವರ್ಷಕ್ಕೂ ಹೆಚ್ಚು ಇರ್ತಕ್ಕಂತಹ ಕೇಸ್ಗಳು ಇನ್ನೂ ರಾಜ್ಯಪಾಲರ ಬಳಿ ಇದ್ದರೂ ಕೂಡ ಯಾವುದೂ ಕ್ರಮ ಆಗ್ತಿಲ್ಲ. ಅದನ್ನು ಕೂಡ ವಿವರಣೆ ಅಂತ ಕೇಳೋಕ್ಕೆ ಈಗೀಗ ಕಳಿಸ್ತಾ ಇದ್ದಾರೆ ಮತ್ತೆ. ಆದರೆ ನಮ್ಮದಕ್ಕೆ ಒಂದೇ ವಾರದಲ್ಲಿ ಬಂದಿರ್ತಕ್ಕ ಕೇಸ್ಗಳಿಗೆ ಮತ್ತೆ ವಿವರಣೆ ಕೇಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯಪಾಲರು ಇಬ್ಬಂದಿ ನೀತಿಯನ್ನು ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಾದಂಥ ಕಾನೂನು, BJP JDS ನಾಯಕರಿಗೆ ಒಂದು ರೀತಿಯಾದಂಥ ಕಾನೂನಿನ ಮೂಲಕ ಇಲ್ಲಿ ಎಲ್ಲೋ ಒಂದು ಕಡೆ ಪಕ್ಷಪಾತ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಸಹಜವಾಗಿ ಈ ಒಂದು ಪ್ರಕರಣ ಏನು ಬಂದಿದೆ, ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ ಭೂಮಿ ಹಂಚಿಕೆ ಆಗಿರ್ತಕ್ಕಂಥ ವಿಚಾರ ಏನಿದೆ, ಇದು ಸಹಜವಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ತಿರುವು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ದಟ್ಟ ಆಗ್ತಾ ಇದೆ. ಯಾಕಂದರೆ ಈಗ ವಿವರಣೆ ಕೇಳಿ ರಾಜ್ಯಪಾಲರು CSಗೆ ಪತ್ರ ಬರೆದಿದ್ದಾರೆ. CS ಯಾವ ರೀತಿಯಾಗಿ ವಿವರಣೆ ಕೊಡ್ತಾರೆ ಅನ್ನೋಂಥದ್ದು ಭಾಳ ಪ್ರಮುಖ ಆಗುತ್ತೆ. ಒಂದು ವೇಳೆ ವಿವರಣೆ ತೃಪ್ತಿಯಾಗಿ ಅವರು ಎಲ್ಲವೂ ಕಾನೂನುಬದ್ಧವಾಗಿದೆ ಅಂದರೆ ಒಂದು ರೀತಿ, ಇಲ್ಲ ಪ್ರಭಾವ ಬಳಸಿ ಈ ಒಂದು ಭೂಮಿಯನ್ನು ಪಡೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಏನಾದರೂ ಆರೋಪ ಅದರಲ್ಲಿ ಸಾಬೀತಾಗಿದೆ ಅದರಲ್ಲಿ, ಇದು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಂಕಷ್ಟ ತಂದೊಡ್ಡುವಂಥ ಸಾಧ್ಯತೆಗಳಿದ್ದಾವೆ. ಅವ್ರ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಮುಂದೆ ರಾಜ್ಯಪಾಲರು ಮೂವ್ ಆಗ್ಬೋದು ಅನ್ನೋಂಥ ಆತಂಕ ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಇದೆ. ಹಾಗಾಗಿ ಇವತ್ತಿನ ರಾಜಕೀಯ ಬೆಳವಣಿಗೆಗಳು ಏನಿದಾವಲ್ಲ, ಒಂದು ರೀತಿಯಲ್ಲಿ ಪಕ್ಷಪಾತವಾದಂಥ ನಿರ್ಧಾರಗಳನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ನಮ್ಮನ್ನು ಮಾತ್ರ ಗುರಿಯಾಗಿಸಿ ಪ್ರಾಸಿಕ್ಯೂಷನ್ಗೆ ಮತ್ತು ಬೇಗ ವಿವರಣೆ ಕೇಳುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಅನ್ನೋಂಥ ಗಂಭೀರವಾದಂಥ ಆರೋಪವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಸಿದ್ದರಾಮಯ್ಯನವರ ಟೆಂಪಲ್ ರನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ರಿಯಾಕ್ಟ್ ಮಾಡಿದ್ದಾರೆ.